ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ್ದು ಮ್ಯಾಚ್ ಮೊದಲನೇ ಪಂದ್ಯ ತೆಲುಗು ಟೈಟನ್ ತಂಡದ ವಿರುದ್ಧ ಇದೆ. ಅದು ಕೂಡ ಅಕ್ಟೋಬರ್ 18ನೇ ತಾರೀಕಿನಂದು ಅಂತ ಹೇಳ್ಬೋದು. ಇದು ಹೈದರಾಬಾದ್ನಲ್ಲಿ ನಡೆಯಲಿದೆ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎರಡನೇ ಪಂದ್ಯವನ್ನು ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಆಡ್ತಾ ಇದೆ. ಹಾಗಾದರೆ ಗುಜರಾತ್ ಜೈಂಟ್ಸ್ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಟೀಮ್ ಕಂಪ್ಯಾರಿಸನ್ ಹೇಗಿದೆ, ರೈಡಿಂಗ್ನಲ್ಲಿ ಯಾವ ತಂಡ ಸ್ಟ್ರಾಂಗ್ ಇದೆ, ಡಿಫೆನ್ಸ್ನಲ್ಲಿ ಯಾವ ತಂಡ ಸ್ಟ್ರಾಂಗ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡ್ತೀರಾ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನು ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಪ್ಲೇನ್ ಇದೆ, ಮಾಡ್ಕೊಳ್ಳಿ. ಇನ್ನೂ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಗುಜರಾತ್ ಜೈಂಟ್ಸ್ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ತಂಡದ್ದು ಎರಡನೇ ಪಂದ್ಯ ಅಕ್ಟೋಬರ್ 20ನೇ ತಾರೀಕಿನಂದು ಇರುತ್ತದೆ ಅಂತ ಹೇಳ್ಬೋದು. ಇದು ಕೂಡ ಹೈದರಾಬಾದ್ನಲ್ಲಿ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಲಿದೆ. ಇನ್ನು ಗುಜರಾತ್ ಜೈಂಟ್ಸ್ ಮತ್ತು ನಮ್ಮ ಬುಲ್ಸ್ ಎರಡೂ ತಂಡಗಳು ಈಗ ಈ ಮ್ಯಾಚ್ನಲ್ಲಿ ಘಟಾನುಘಟಿಗಳೇ ಅಂತ ಹೇಳ್ಬೋದು. ಯಾಕಂದರೆ ಎರಡೂ ತಂಡದಲ್ಲೂ ಕೂಡ ಬಲಿಷ್ಠವಾದ ರೈಡರ್ಸ್ ಇದ್ದಾರೆ, ಬಲಿಷ್ಠವಾದ ಡಿಫೆನ್ಸ್ ಇದ್ದಾರೆ. ಇದರಲ್ಲಿ ಇನ್ನೂ ಹೆಚ್ಚು ಯಾರು ಬಲಿಷ್ಠ ಅಂತ ಈಗ ನೋಡೋಣ ಬನ್ನಿ. ಇನ್ನು ರೈಡಿಂಗ್ ಡಿಪಾರ್ಟ್ಮೆಂಟಿಗೆ ಬಂದರೆ ಗುಜರಾತ್ ಜೈಂಟ್ಸ್ ತಂಡದಲ್ಲಿ ಗುಮಾನ್ ಸಿಂಗ್ ಅವರು ಇದ್ದಾರೆ, ರಾಕೇಶ್ ಅವರು ಇದ್ದಾರೆ, ಪ್ರತೀಕ್ ದಿಯಾ ಅವರು ಇದ್ದಾರೆ. ಗುಮಾನ್ ಸಿಂಗ್ ಅವರು ಹೋದ ವರ್ಷ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದರು. ಅಷ್ಟೇ ಅಲ್ಲದೆ ಕೆಲವು ವರ್ಷ ಪಟ್ನಾ ಪೈರೇಟ್ಸ್ ತಂಡದಲ್ಲೂ ಕೂಡ ಆಡಿದ್ದಾರೆ. ಗುಮಾನ್ ಸಿಂಗ್ ಅವರು ಹೋದ ಸೀಸನಲ್ಲಿ ಅಂತ ಹೇಳಿಕೊಳ್ಳುವಂಥ ಫಾರ್ಮ್ನಲ್ಲಿ ಇರಲಿಲ್ಲ. ಅದಕ್ಕಾಗಿ ಇವರನ್ನು ಗುಜರಾತ್ ಜೈಂಟ್ಸ್ ತಂಡ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಗುಮಾನ್ ಸಿಂಗ್ ಅವರು ಒಳ್ಳೆ ಫಾರ್ಮ್ನಲ್ಲಿ ಇದ್ದಿದ್ರೆ ಮುಂಬೈ ಇಂಡಿಯನ್ಸ್ ತಂಡ ಅವರನ್ನು ಮರಳಿ ಪಡೆದುಕೊಳ್ಳುತ್ತಿತ್ತು. ಅದಕ್ಕಾಗಿ ಅವರನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವು ಕಾದು ನೋಡಬೇಕು ಗುಮಾನ್ ಸಿಂಗ್ ಅವರು ಈ ಸೀಸನ್ನಲ್ಲಿ ಫಾರ್ಮಿಗೆ ಬರ್ತಾರಾ ಇಲ್ಲ ಅಂತ. ಅವರು ಫಾರ್ಮಿಗೆ ಬಂದರೆ ಗುಜರಾತ್ ಜೈಂಟ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಇನ್ನೂ ತುಂಬ ಸ್ಟ್ರಾಂಗ್ ಆಗುತ್ತದೆ. ಇನ್ನು ಫ್ರೆಂಡ್ಸ್, ಎರಡನೇದಾಗಿ ರಾಕೇಶ್ ಅವರ ಬಗ್ಗೆ ಹೇಳೋದು ಬೇಡ. ಯಾಕೆಂದರೆ ಈಗ ಅವರು ಪ್ರೋ ಕಬಡ್ಡಿಯಲ್ಲಿ ಕೂಡ ಟಾಪ್ ರೈಡರ್ ಅಂತ ಹೇಳ್ಬೋದು. ಈಗ ಅರ್ಜುನ್ ದೇಸ್ವಾಲ್ ಅವರು ಯಾವ ಥರ ಆಡುತ್ತಾರೆ ಅದೇ ರೀತಿ ರಾಕೇಶ್ ಕೂಡ ಒಬ್ಬರು. ಇನ್ನು ಮೂರನೇದಾಗಿ ಪ್ರತೀಕ್ ದಿಯಾ ಅಂತ ಹೇಳ್ಬೋದು. ಪ್ರತೀಕ್ ದಿಯಾ ಅವರು ಆಳಾಗಿ ಇದ್ದಾರೆ, ಫಿಟ್ನೆಸ್ ಇದ್ದಾರೆ, ಆದರೆ ಎತ್ತರನೂ ಇದ್ದಾರೆ. ಇವರ ರೈಡಿಂಗ್ನಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ರೈಡರ್ ಹೌದು. ಟಚ್ ಪಾಯಿಂಟ್ಗಳನ್ನು ಸಖತ್ತಾಗಿ ಹಚ್ತಾರೆ. ಅಷ್ಟೇ ಅಲ್ಲದೆ ಇವರು ಗುಜರಾತ್ ಜೈಂಟ್ಸ್ ತಂಡದಲ್ಲಿ ಹೋದ ಸೀಸನ್ನಲ್ಲಿ ಕೆಲವಷ್ಟು ಪಂದ್ಯಗಳನ್ನು ಅಷ್ಟೇನು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಗುಜರಾತ್ ಜೈಂಟ್ಸ್ ತಂಡದ್ದು ಒಂದು ಸ್ವಲ್ಪ ರೈಡಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ವೀಕ್ ಇದೆ. ಯಾಕಂದರೆ ಫ್ರೆಂಡ್ಸ್, ನೀವು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಹೇಳೋದೇ ಬೇಡ. ರೈಡಿಂಗ್ನಲ್ಲಿ ನಮ್ಮ ಬುಲ್ಸ್ ತಂಡದ ಪ್ರದೀಪ್ ನರ್ವಾಲ್, ಅಜಿಂಕ್ಯ ಪವಾರ್, ಜೈ ಭಗವಾನ್ ಈ ಮೂರು ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ವಹಿಸಿಕೊಳ್ಳಲಿದ್ದಾರೆ. ಪ್ರದೀಪ್ ನರ್ವಾಲ್ ಅವರಿಗೆ ಹೋಲಿಸೋದೇ ಬೇಡ. ಗುಮಾನ್ ಸಿಂಗ್, ರಾಕೇಶ್, ಪ್ರತೀಕ್ ದಿಯಾ ಈ ಮೂರರಲ್ಲೂ ಕೂಡ ಯಾರು ಪ್ರದೀಪ್ ನರ್ವಾಲ್ ಥರ ಆಗೋದಿಲ್ಲ. ಅಜಿಂಕ್ಯ ಪವಾರ್ ಮತ್ತು ಜೈ ಭಗವಾನ್ ಯಾವ ಥರ ಆಡುತ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಅಜಿಂಕ್ಯ ಪವಾರ್ ಅವರು ತೆಲುಗು ಟೈಟನ್ ತಂಡದ ವಿರುದ್ಧ ಯಾವ ರೀತಿ 6 ಪಾಯಿಂಟ್ಗಳನ್ನು ತರ್ತಾ ಇದ್ರು ನಿಮಗೆ ಗೊತ್ತಿದೆ. ಇನ್ನು ಈ ರೈಡಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ 1 ಅಂಕವನ್ನು ಪಡೆದಿದೆ, ಅಂದರೆ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. ಇನ್ನು ಡಿಫೆನ್ಸ್ನಲ್ಲಿ ಬಂದರೆ ಗುಜರಾತ್ ಜೈಂಟ್ಸ್ ತಂಡದ ಡಿಫೆನ್ಸ್ ಯಾವ ರೀತಿ ಇದೆ ಅಂದರೆ ನೀರಜ್ ರೈಟ್ ಕವರ್ನಲ್ಲಿದ್ದಾರೆ, ವಹಿಂದ್ ಅವರು ಲೆಫ್ಟ್ ಕವರ್ನಲ್ಲಿದ್ದಾರೆ, ಮೂರನೇದಾಗಿ ಸೋಂಬೀರ್ ಅವರು ರೈಟ್ ಕಾರ್ನರ್ನಲ್ಲಿ, ನಾಲ್ಕನೇದಾಗಿ ಹರ್ಷ ಅವರು ಲೆಫ್ಟ್ ಕಾರ್ನರ್ನಲ್ಲಿ ಇರುತ್ತಾರೆ. ಫ್ರೆಂಡ್ಸ್, ಇದರಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆಗಿ ಕಾಣೋದು ನಮಗೆ ನೀರಜ್, ಹೋದ ವರ್ಷ ಪಟ್ನಾ ಪೈರೇಟ್ಸ್ ತಂಡದ ಕ್ಯಾಪ್ಟನ್. ಅಷ್ಟೇ ಅಲ್ಲದೆ ಸೋಂಬೀರ್ ಅವರು ಕೂಡ ರೈಟ್ ಕಾರ್ನರ್ನಲ್ಲಿ ಮಸ್ತಾಗಿ ಆಡುತ್ತಾರೆ. ಇವರಿಬ್ಬರನ್ನು ಬಿಟ್ಟರೆ ಮತ್ತಾರು ಇದರಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಅದೇ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು ಪಾರ್ಥಿವನ್, ಪ್ರತೀಕ್ ಗುಲಿಯಾ, ಮೂರನೇದಾಗಿ ಸೌರಭ್ ನಂದಲ್, ನಾಲ್ಕನೇದಾಗಿ ನಿತಿನ್ ರಾವಲ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಕೂಡ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ. ಪಾರ್ಥಿವನ್ ಅವರು ಯಾವ ರೀತಿ ಹಾಳಾಗಿದ್ದಾರೆ, ಇವರು ಗುಂಡುಕಲ್ಲು ಅಂತ ಹೇಳ್ಬೋದು, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಗುಂಡುಕಲ್ಲು. ಪ್ರತೀಕ್ ಗುಲಿಯಾ ಅವರು ಕೂಡ ಅದೇ ರೀತಿ ಇದ್ದಾರೆ. ಇನ್ನು ಸೌರಭ್ ನಂದಲ್, ನಿತಿನ್ ರಾವಲ್ ಅವರು ಕಾರ್ನರನ್ನು ನಿಭಾಯಿಸಿಕೊಳ್ತಾರೆ. ಸೌರಭ್ ನಂದಲ್ ಅವರು ಯಾವ ರೀತಿ ಆಡ್ತಾರೆ, ಯಾವ ರೀತಿ ಆ್ಯಂಕಲ್ಗಳನ್ನು ಜಗ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಹೋದ ಸೀಸನ್ನಲ್ಲಿ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದರು. ಇನ್ನು ನಿತಿನ್ ರಾವಲ್ ಅವರು ಹೋದ ಸೀಸನ್ನಲ್ಲಿ ಮಸ್ತಾಗಿ ಆಡಿದ್ದಾರೆ. ಈ ಸೀಸನ್ನಲ್ಲಿ ಅವರು ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ರೈಡಿಂಗ್ನಲ್ಲೂ ಬಲಿಷ್ಠವಾಗಿ ಕಾಣ್ತಾ ಇದೆ.
ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇವು ಎರಡೂ ತಂಡಗಳಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಕಾದಿರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.